ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕದ ಸಾಂಪ್ರದಾಯಿಕ ಮೊಹರಂ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರ ಹಾಗೂ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಇಲ್ಲಿನ ವಿಶಿಷ್ಟ ಆಚರಣೆ ವಿಚಾರಗಳು ಇಡೀ ಕರ್ನಾಟಕದಲ್ಲೇ ಗಮನವನ್ನ ಸೆಳೆಯುವಂತಾಗಿದೆ. ಇನ್ನು ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಕೇತವಾದ ಮೂಡಿ ಬಂದಿರೋ ಇಲ್ಲಿನ ಆಚರಣೆಯ ಪ್ರಕಾರ ಹಬ್ಬ ಆರಂಭವಾದ ದಿನದಿಂದ ಮುಗಿಯುವವರೆಗೂ ವಿಶ್ವಕರ್ಮ ಸಮುದಾಯದ ಕುಟುಂಬದವರು ನೇತೃತ್ವದಲ್ಲಿ ದೇವರ ಪೆಟ್ಟಿಗೆ ಹಾಗೂ ಪಿರ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರುತ್ತೆ. ಇನ್ನು ಈ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಅತ್ಯಂತ ಕಠಿಣವಾದ ನಿಯಮಗಳನ್ನು ಪಾಲಿಸಿಕೊಂಡು ಬರ್ತಿರೋದು ಇಲ್ಲಿನ ವಿಶೇಷತೆಯಾಗಿದೆ. ಹಬ್ಬದ ದಿನಗಳಲ್ಲಿ ಪತಿ ಪತ್ನಿಯರು ಮಂಚದ ಮೇಲೆ ಮಲಗಲು ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನ ಪಾಲಿಸುತ್ತಾರೆ. ಇನ್ನು ಹಬ್ಬ ಮುಗಿಯುವವರೆಗೂ ಗ್ರಾಮದಲ್ಲಿ ಯಾರು ಕೂಡ ತಮ್ಮ ಮನೆಯ ಬಾಗಿಲುಗಳನ್ನ ಸಂಪೂರ್ಣವಾಗಿ ಮುಚ್ಚೋದಿಲ್ಲ. ಕೃಷಿ ಪ್ರಧಾನವಾದ ಈ ಭಾಗದಲ್ಲಿ ರೈತರು ಹಬ್ಬದ ಅವಧಿಯಲ್ಲಿ ಬಸವಣ್ಣ ಅಂದ್ರೆ ಎತ್ತುಗಳನ್ನ ಯಾವುದೇ ಕೆಲಸಕ್ಕೆ ಕಟ್ಟದೆ ವಿಶ್ರಾಂತಿಯನ್ನ ನೀಡ್ತಾರೆ. ಇನ್ನು ಭಕ್ತಾದಿಗಳು ಯಾವುದೇ ಚಪ್ಪಲಿ ಧರಿಸದೆ ಬರಿಗಾಲಿನಲ್ಲೇ ಓಡಾಡುವ ಮೂಲಕ ದೇವರಿಗೆ ಭಕ್ತಿಯನ್ನ ಸಮರ್ಪಿಸ್ತಾರೆ. ಈ ಹಬ್ಬದ ಅಂಗವಾಗಿ ಗ್ರಾಮದಲ್ಲಿ ಡಪ್ಪು ಹಾಗೂ ವಿವಿಧ ಜಾನಪದ ವಾದ್ಯಗಳ ಮೇಳ ನೆರೆದಿರುತ್ತೆ. ಇನ್ನು ಕಲಾವಿದರ ಸಾಂಪ್ರದಾಯಿಕ ಕುಣಿತ ಮತ್ತು ಕಳ್ಳ ವೇಷಧಾರಿಗಳ ಪ್ರದರ್ಶನವು ನೆರೆದಿದ್ದ ಜನಮನವನ್ನ ರಂಜಿಸಿದ್ರೆ. ಇನ್ನು ಹಗಲು ಮತ್ತು ರಾತ್ರಿಯ ವೇಳೆ ನಡೆಯುವ ಪೀರಲು ಹಾಗೂ ಬೀರಲು ಪೂರ್ವ ಕಾರ್ಯಕ್ರಮಗಳ ಸಾಂಸ್ಕೃತಿಕ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಎರಡು ಕಣ್ಣುಗಳು ಸಾಲುದ್ದ. ಅಗಸನೂರು ಗ್ರಾಮದ ಈ ವಿಶಿಷ್ಟ ಮೊಹರಂ ಆಚರಣೆಯನ್ನ ಕಣ್ಣಾರೆ ವೀಕ್ಷಿಸೋಕೆ ಕೆಲವು ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಭಕ್ತರು ಹಾಗೂ ಸಾರ್ವಜನಿಕರು ಆಗಮಿಸಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು.